ಜಿಟಿ ಮಳೆಗೆ ವಾಹನ ಸವಾರರು ಕೂಡ ಹೈರಾಣಾಗಿದ್ದಾರೆ. ಸವಾರರ ಪಾಲಿಗೆ ಹೆಸರುಗಟ್ಟ ಮುಖ್ಯ ರಸ್ತೆ ಏನಿದೆ ಅದು ನರಕವಾಗಿದೆ. ಯಮಗುಂಡಿಯ ಮಧ್ಯೆ ವಾಹನ ಚಲಾಯಿಸೋದಿಕ್ಕೆ ಸವಾರರು ಹರಸಾಹಸ ಪಡ್ತಾ ಇದ್ದಾರೆ. ಬಸ್ ಶೆಲ್ಟರ್ ಇಲ್ಲದೆ ರಸ್ತೆ ಬದಿಯಲ್ಲೇ ಜನ ಪರದಾಡ್ತಾ ಇದ್ದಾರೆ. ಗುಂಡಿಮಯ ರಸ್ತೆ, ಎಲ್ಲಿ ನೋಡಿದರಲ್ಲೂ ಗುಂಡಿಯೋ ಗುಂಡಿ. ಇದರ ನಡುವೆ ಮಳೆ ಬೇರೆ. ಆ ಗುಂಡಿಯಲ್ಲಿ ಮಳೆ ನೀರು ತುಂಬಿರುವಂತಹ ಹಿನ್ನೆಲೆಯಲ್ಲಿ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ರಸ್ತೆ ಗುಂಡಿ ಮುಚ್ಚಿ ಅಂತ ಸಾವಿರಾರು ಸರಿ ಪ್ರಯಾಣಿಕರು ಅಂಗಲಾಚಿದ್ರು. ಆದರೂ ಕೂಡ ಬಿಬಿಎಂಪಿಗೆ ಇದು ಕಾಣಿಸ್ತಾನೆ ಇಲ್ಲ. ಈಗ ಮಳೆ ಬಂದಿರುವಂತಹ ಹಿನ್ನೆಲೆ ಸವಾರರು ಪರಿತಪಿಸ್ತಾ ಇದ್ದಾರೆ. ಬಿಬಿಎಂಪಿಗೆ ಹಿಡಿಶಾಪ ಹಾಕ್ತಿದ್ದಾರೆ. ಭಾರತದ ಜಿಟಿ ಮಳೆಗೆ ಬೆಂಗಳೂರು ಸಂಪೂರ್ಣವಾಗಿ ಹೈರಾಣಾಗಿದೆ. ಇದ್ರ ಮಧ್ಯೆ ಸ್ಲೋ ಮೂವಿಂಗ್ ಟ್ರಾಫಿಕ್ ಬೇರೆ. ಇದೆಲ್ಲದರ ಮಧ್ಯೆ ಬೆಂಗಳೂರಿನ ಜನ ಆಕ್ರೋಶದಿಂದ ಇವತ್ತು ಬಿಬಿಎಂಪಿಗೆ ಹಿಡಿ ಶಾಪ ಹಾಕ್ತಿದ್ದಾರೆ. ಕಾರಣ ಬೆಂಗಳೂರಿನ ರಸ್ತೆಗಳಿರುವಂತಹ ಈ ರೀತಿಯಾದಂತಹ ಗುಂಡಿಗಳು. ಸಂಪೂರ್ಣ ರಸ್ತೆಗಳು ಎಷ್ಟರ ಮಟ್ಟಿಗೆ ಗುಂಡಿಮಯ ಆಗಿದೆ ಅಂತ ಅಂದರೆ ಹೆಜ್ಜೆ ಹೆಜ್ಜೆಗೂ ಪ್ರಾಣವನ್ನು ಕೈಲಿಟ್ಕೊಂಡು ವಾಹನ ಸವಾರರು ವಾಹನವನ್ನು ಚಲಾಯಿಸಬೇಕಾಗಿದೆ. ಬೆಳ್ಳಂಬೆಳಗ್ಗೆ ಜಿಟಿ ಮಳೆಯ ಮಧ್ಯೆ ಈ ರಸ್ತೆ ಗುಂಡಿಗಳನ್ನು ಎಣಿಸ್ಕೊಂಡು ಈ ರಸ್ತೆ ಗುಂಡಿಗಳಲ್ಲಿ ತಮ್ಮ ವಾಹನಗಳನ್ನು ಸಾಗಿಸ್ಕೊಂಡು ಹೋಗೋದು ಅಂತ ಅಂದರೆ ನಿಜಕ್ಕೂ ಕೂಡ ಒಂದು ರೀತಿಯ ಸಾಹಸಮಯವಾದ ಕೆಲಸನೇ ಆಗ್ಬಿಟ್ಟಿದೆ ಬೆಂಗಳೂರಿಗರ ಪಾಲಿಗೆ. ಸದ್ಯ ನಾವು ಇವಾಗ ನಿಮಗೆ ತೋರಿಸ್ತಾ ಇರುವಂತಹ ಈ ರಸ್ತೆ ಯಾವುದೋ ಒಂದು ಸಬ್ ರಸ್ತೆ ಅಲ್ಲ, ಇದು ಮುಖ್ಯ ರಸ್ತೆ. ಹೆಸರುಘಟ್ಟ ಹಾಗೂ ಬೆಂಗಳೂರನ್ನು ಸಂಪರ್ಕಿಸುವಂತಹ ಮುಖ್ಯ ರಸ್ತೆ. ಈ ಮುಖ್ಯ ರಸ್ತೆಯಲ್ಲಿ ಪ್ರತಿದಿನ ಲಕ್ಷಾಂತರ ವಾಹನಗಳು ಓಡಾಟವನ್ನು ನಡೆಸುತ್ತೆ. ಪ್ರತಿನಿತ್ಯ ಇದೇ ಒಂದು ಪರಿಸ್ಥಿತಿಯಲ್ಲಿ ವಾಹನ ಸವಾರರು ಹಿಡಿ ಶಾಪವನ್ನು ಹಾಕ್ತಾ ಈ ರಸ್ತೆಯನ್ನ ದಾಟ್ಕೊಂಡು ಹೋಗ್ತಾರೆ. ರಸ್ತೆಯಲ್ಲಿ ಗುಂಡಿ ಇದೆಯೋ, ಗುಂಡಿಯಲ್ಲಿ ರಸ್ತೆ ಇದೆಯೋ ಅನ್ನುವಂತಹ ಪರಿಸ್ಥಿತಿ. ಸರ್, ಇಲ್ಲಿನ ಪರಿಸ್ಥಿತಿ ಯಾವಾಗಲಿಂದ ಈ ರೀತಿಯಾಗಿದೆ? ಏನು ಹೇಳ್ತೀರಾ? ಈ ಪರಿಸ್ಥಿತಿನಲ್ಲಿ ನಿಮ್ಮ ಪ್ರತಿನಿತ್ಯದ ಕೆಲಸ ಕಾರ್ಯ ಹೇಗೆ ನಡೀತಾ ಇದೆ? ನಮಸ್ಕಾರ ಮೇಡಮ್. ಈ ರಸ್ತೆ ಸುಮಾರು ಒಂದು 5-6 ತಿಂಗಳಿಂದ ಇದೇ ಥರನೇ ಇದೆ. ಇವಾಗ ಒಂದು 15 ದಿನದ ಹಿಂದೆ ಇನ್ನೂ ದೊಡ್ಡ ಗುಂಡಿಗಳಾಗಿತ್ತು. ಆ ದೊಡ್ಡ ಗುಂಡಿ ಆದಮೇಲೆ ಬಂದು ಯಾರೋ BBMP ಅವರು ಬಂದು ಇವಾಗ ಇದನ್ನು ಜಲ್ಲಿಕಲ್ಲು ಹಾಕಿ ಹೋಗಿದ್ದಾರೆ. ಜಲ್ಲಿಕಲ್ಲು ಹಾಕೋದ್ರೂ ಇದೇ ಕಥೆನೇ. ದೊಡ್ಡ ಗುಂಡಿಗಳಿವೆ. ಮತ್ತಿನ್ನೊಂದೇನಪ್ಪ ಅಂದರೆ ಡ್ರೈನೇಜ್ ನೀರು ಜೋರಾಗಿ ಬರುತ್ತೆ. ಯಾವಾಗ ಮಳೆ ಬರುತ್ತೋ ಡ್ರೈನೇಜ್ ಓಪನ್ ಆಗಿ ಡ್ರೈನೇಜ್ ನೀರು ಬರುತ್ತೆ. ನಾವು ದಿನ ಇಲ್ಲಿ ಬಸ್ ಸ್ಟ್ಯಾಂಡ್ ನಿಂತ್ಕೊಂಡಾಗ ಬಸ್ಗೆ ಅಂತ ಕಾಯ್ತಿರ್ಬೇಕಾದ್ರೆ ಆ ಗಲೀಜು ವಾಸನೆಯಿಂದ ನಾವು ನಿಂತ್ಕೊಂಡಿರ್ಬೇಕು, ಬಸ್ಗಳಿಗೆ ಕಾಯಬೇಕು. ಆ ಬಸ್ ಬಂದರೆ ಜೋರಾಗಿ ಬಂದರೆ ನಮ್ಮ ಮೇಲೆ ಹಾರುತ್ತೆ. ಇದು ದಿನನಿತ್ಯದ ಸಮಸ್ಯೆ ನಮಗೆ. ಯಾರಿಗೆ ಹೇಳಬೇಕು, ಯಾರಿಗೆ ಬಿಡಬೇಕು ಏನೂ ಗೊತ್ತಾಗಲ್ಲ ಇಲ್ಲಿ. ಇದು ಒಂದು ದಿನದಲ್ಲ, ಇದು ಸುಮಾರು ಮಳೆಗಾಲ ಶುರುವಾದಾಗಿಂದನೂ ಇದೇ ಕಥೆನೇ. ಇಲ್ಲಿ ಟಾರ್ ಅನ್ನೋದೇ ನಾವು ನೋಡೇ ಇಲ್ಲ. ಮಾಹಿತಿಯ ಪ್ರಕಾರ ಈ ಒಂದು ರಸ್ತೆಗೆ 2 ವರ್ಷಗಳ ಹಿಂದೆಲೇ ಕೂಡ ಒಂದು ಟೆಂಡರ್ ಆಗಿರ್ತಕ್ಕಂಥದ್ದು. ಆಲ್ರೆಡಿ ಇದನ್ನ ಕೆಲಸ ಮಾಡಲಿಕ್ಕೆ ಇಲ್ಲಿಗೆ ಕಾರ್ಯಾದೇಶವನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ಅದು ಯಾವುದೇ ರೀತಿಯಾದಂತಹ ಕಾರ್ಯದರ್ಶಿ ಆಗ್ತಾ ಇಲ್ಲ. ನೀವು ನೋಡ್ಬೋದು, ಮಹಿಳೆಯರು, ಮಕ್ಕಳು, ಶಾಲೆಗೆ ಹೋಗೋರು, ಹಾಗೆಯೇ ಸಾಕಷ್ಟು ಜನ ಕೆಲಸ ಕಾರ್ಯಗಳಿಗೆ ಹೋಗೋರು ಕೂಡ ಈಗಾಗಲೇ ಇಲ್ಲಿ ಬಸ್ಸಿಗೋಸ್ಕರ ಕಾಯ್ತಾ ನಿಂತಿರ್ತಕ್ಕಂಥದ್ದು. ಇದು ಬಸ್ ಸ್ಟ್ಯಾಂಡ್ ಅಂತ ಅಂದರೆ ನಿಜಕ್ಕೂ ನೀವು ನಂಬ್ತೀರಾ? ಇದೇ ಒಂದು ಬಸ್ ಸ್ಟ್ಯಾಂಡು. ಈ ಬಸ್ ಇದ್ರ ಮೂಲಕನೇ ಹೋಗಬೇಕು. ಪಕ್ಕಕ್ಕೆ ರೈಟಿಗೆ ತಿರುಗಿಸಿ ನೋಡಿದ್ರೆ ಸಂಪೂರ್ಣ ಗುಂಡಿಮಯವಾಗಿರುವಂತಹ ರಸ್ತೆ. ಒಂದು ಕಡೆ ಬಸ್ಸಿಂದ ಹಾರುವಂತಹ ನೀರಿಂದ ತಪ್ಪಿಸ್ಕೊಳ್ಳೋದ, ವಾಹನಗಳಿಂದ ಹಾರುವಂತಹ ನೀರಿಂದ ತಪ್ಪಿಸ್ಕೊಳ್ಳೋದು ಇಲ್ಲಿನ ಜನ, ಅಥವಾ ಒಂದು ಕಡೆ ಬಸ್ಸನ್ನು ಹಿಡಿಯೋದು ಅನ್ನುವಂತಹ ಪರಿಸ್ಥಿತಿ ಇದೆ. ಮಹಿಳೆಯರನ್ನ ಮಾತಾಡ್ಸೋಣ. ಮೇಡಮ್, ಈ ರೀತಿಯಾದ ಪರಿಸ್ಥಿತಿಯಲ್ಲಿ ದಿನ ಬಸ್ ಹಿಡಿಯೋದು ಎಷ್ಟು ಕಷ್ಟ ಅನ್ಸಿದೆ ನಿಮಗೆ? ತುಂಬಾ ಕಷ್ಟ. ರೋಡ್ ದಾಟೋದೇ, ಕ್ರಾಸ್ ಮಾಡೋದೇ ಕಷ್ಟ ಆಗಿದೆ. ಅದು ಒಳ್ಳೆ ನೀರಲ್ಲ, ಇದು ಚೇಂಬರ್ ನೀರು. ಬಟ್ಟೆ ಎಲ್ಲ ಸ್ಮೆಲ್ ಬರ್ತಾ ಇದೆ, ಸಿಡಿಯುತ್ತೆ ಬಟ್ಟೆಗಳಿಗೆ. ಯಾವಾಗ ಈ ರಸ್ತೆಯ ಗುಂಡಿಗಳಿಂದ ನಮಗೆ ಮುಕ್ತಿ ಅನ್ನೋದು ಬೆಂಗಳೂರು ಜನರ ಒಂದು ಆಕ್ರೋಶದ ನುಡಿಗಳಾಗಿರ್ತಕ್ಕಂಥದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.